ಬಿಜೆಪಿಯವರು ಇದಾರಲ್ಲ ಸುಳ್ಳು ಹೇಳೋದ್ರಲ್ಲಿ ನಿಶ್ಚೀಮರು. ಪಾರ್ಲಿಮೆಂಟ್ಗೂ ಸೋತ, ಅಸೆಂಬ್ಲಿಗೂ ಸೋತ, ಮತ್ತೆ ಅವನು ಭವಿಷ್ಯನು ಹೆಂಗ್ ನುಡಿತಾನೆ? ದಸರಾವನ್ನ ಈ ಬಾರಿ ಸಿದ್ದರಾಮಯ್ಯ ಬಿಜೆಪಿ ಪಂಚಾಂಗ ಸರ್, ಬಿಜೆಪಿ ಪಂಚಾಂಗ ನೀವು ಉದ್ಘಾಟನೆ ಮಾಡಲ್ಲ ಅಂತ ಮಾಡ್ತೀರಾ ಅಂತ ಅನ್ಸುತ್ತೆ. ಸರಿ ಬಿಜೆಪಿಯವರು ಇದಾರಲ್ಲ ಸುಳ್ಳು ಹೇಳೋದ್ರಲ್ಲಿ ನಿಶ್ಚೀಮರು. ನಾನು ಇವನು ಚೆನ್ನಾಗೇ ಇದೀವಿ. 6 ವರ್ಷಕ್ಕೂ ಹೇಳಿದಾರಂತೆ, ಅವ್ರಿಗೂ ಭವಿಷ್ಯ ನುಡಿದಿದ್ದೀನಿ ಅಂತ. ಅವನು ಶ್ರೀರಾಮುಲು ಹೇಳಿದ್ನಲ್ಲ, ನಾವ್ ಎಷ್ಟು ಸರಿ ಗೆದ್ದು ಸೋತಿರೋದು, ಎಷ್ಟು ಸರಿ ಸೋತಿರೋದು. ಪಾರ್ಲಿಮೆಂಟ್ಗೂ ಸೋತ, ಅಸೆಂಬ್ಲಿಗೂ ಸೋತ, ಮತ್ತೆ ಅವನು ಭವಿಷ್ಯನು ಹೆಂಗ್ ನುಡಿತಾನೆ? ನೋಡಪ್ಪ, ಈ ಸರ್ಕಾರ 5 ವರ್ಷ ಬಂಡೆ ತರ ಭದ್ರವಾಗಿರುತ್ತದೆ. ನೀವಿಬ್ರು ಜೊತೆಯಲ್ಲಿ ಚೆನ್ನಾಗಿರ್ತೀರಾ ಅಂತ. ನಾವಿಬ್ರು ಚೆನ್ನಾಗಿದ್ದೀವಲ್ವಾ? ನೋಡಪ್ಪ, ಯಾರು ಹೇಳಿದ್ರು ನಾವು ಕೇಳಲ್ಲ. ಕೆಲವು ರೈತರುಗಳು ಕೆಲವು ಆತಂಕ ಇದೆ. ಏನು ಆತಂಕ ತಪ್ಪೇನಿಲ್ಲ, ಅವ್ರ ಆತಂಕ ತಪ್ಪೇನಿಲ್ಲ. ಪೂಜೆ ಮಾಡಕ್ಕೆ, ಪ್ರಾರ್ಥನೆ ಮಾಡಕ್ಕೆ ಏನಿದೆ, ಚಿಕ್ಕದಾಗಿ ಮಾಡ್ಬೋದು, ದೊಡ್ಡದಾಗಿ ಮಾಡ್ಬೋದು ಅಷ್ಟೇ. ಅಷ್ಟು ಬಿಟ್ರೆ 1,500 ಜನಕ್ಕೆ ಉದ್ಯೋಗ ಸಿಗ್ತದೆ. ಕಲಾವಿದರಿಗೆ, ನಮ್ಮ ಮಾದೇಶ್ವರ ಬೆಟ್ಟದ ಕಲೆ, ನಮ್ಮ ಕಿತ್ತೂರು ಕಲೆ, ಚುಂಚನಗಿರಿ ಕಲೆ, ಮಂಗಳೂರು ಕಲೆ, ಕೊಡಗು ಕಲೆ, ಅದನ್ನೆಲ್ಲ ಹಾಕಿ ಒಂದು ಪೂಜೆನ ಮಾಡ್ತೀವಿ. ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಸರ್? ಅದಕ್ಕೆಲ್ಲ ಸಿದ್ಧತೆ ಮಾಡ್ಕೊಳ್ತಾ ಇದೀವಿ. ಪಾಪ ಕೆಲವು ಕೋರ್ಟ್ ಹೋಗಿದ್ದಾರೆ. ಬಟ್ ಕಬಿನಿ ಮತ್ತೆ KRS ಎರಡಕ್ಕೂ ಕೂಡ ಒಟ್ಟಿಗೆ ಬಾಗಿ ನಡ್ತಿದ್ರು ಸರ್. ಈ ಸರಿ ಫಸ್ಟ್ ಇತಿಹಾಸ ಪುಟಕ್ಕೆ ಸೇರಿದೀವಿ, ಅದನ್ನು ಮಾಡ್ತೀವಿ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.